ಗುರು ಈ ಮೂರು ಟ್ರಿಕ್ಸ್ ಗೊತ್ತಿಲ್ಲದೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಂತ ಹೋಗ್ಬೇಡಿ ಗುರು. ಸುಮ್ನೆ ದುಡ್ಡನ್ನ ಹಾಳು ಮಾಡ್ಕೊಂಡ್ ಬರ್ತೀರಾ. ಟ್ರಿಕ್ ನಂಬರ್ 1, ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಲಿಂಕ್ ಅನ್ನ ತಗೊಂಡ್ಬಂದು ಈ ಒಂದು ವೆಬ್ಸೈಟ್ ಅಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಆ ಪ್ರಾಡಕ್ಟ್ ಪ್ರೈಸ್ ಎಷ್ಟಿತ್ತು, ಎಷ್ಟು ಕಡಿಮೆ ಆಗಿದೆ, ನಿಜವಾಗ್ಲೂ ರೇಟ್ ಅನ್ನ ಕಡಿಮೆ ಮಾಡಿದಾರ, ಎಷ್ಟರಿಂದ ಎಷ್ಟಕ್ಕೆ ಕಡಿಮೆ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಈ ವರ್ಷದಲ್ಲಿ ಈ ಪ್ರಾಡಕ್ಟ್ ರೇಟು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಕಡಿಮೆ ಆಗಿದೆ ಅಂತಂದ್ರೆ ಕೆಳಗಡೆ ಎಸ್ ಅಂತ ಕೊಟ್ಟಿರ್ತಾರೆ. ಎಸ್ ಅಂತ ಕೊಟ್ಟಿದ್ರು ಅಂತಂದ್ರೆ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡಿ. ಈ ಹೇಳ್ತಾರಲ್ಲ ಗುರು, ಈ ಫೋನ್ಗಳು, ಶೂಸ್ ಗಳು, ಬಟ್ಟೆಗಳು, ಗ್ಯಾಜೆಟ್ ಗಳು, ಹೋಮ್ ಫರ್ನಿಚರ್ಸ್ ಗಳು ಇವೆಲ್ಲ ಬರೀ 10 ರೂಪಾಯಿಗೆ ಸಿಕ್ಕುದು, 11 ರೂಪಾಯಿಗೆ ಸಿಕ್ಕುದು ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಜ ಗುರು, ಖಂಡಿತ ಸುಳ್ಳಲ್ಲ. ಒಂದೊಂದು ಟೈಮಲ್ಲಿ ಮಾತ್ರ ಸಿಗ್ತವೆ, ಎಲ್ಲ ಟೈಮಲ್ಲೂ ಸಿಗಲ್ಲ. ಈ ಮಿಡ್ ನೈಟ್ ಸೇಲ್ ಅಂತ ಮಾಡ್ತಾರೆ, 11 ರೂಪಾಯಿ ಸೇಲ್ ಅಂತ ಮಾಡ್ತಾರೆ, 10 ರೂಪಾಯಿ ಸೇಲ್ ಅಂತ ಮಾಡ್ತಾರೆ. ಸೊ ಇವೆಲ್ಲ ಮಿಡ್ ನೈಟ್ ಅಲ್ಲಿ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಕೂಡ ಬಿಟ್ಬಿಡ್ತಾರೆ, ಡೇ ಟೈಮ್ ಅಲ್ಲಿ. ಅದು ಯಾವಾಗ ಬಿಡ್ತಾರೆ ಅಂತ ನಮಗ್ ಗೊತ್ತಾಗಲ್ಲ ಅಷ್ಟೇ. ಯಾಕೆ ಗೊತ್ತಾಗಲ್ಲ ಗುರು? ಟ್ರಿಕ್ ನಂಬರ್ 2, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ, ನೈಕಾ, ಎಜಿಯೋ ಎಲ್ಲೇ ಆಫರ್ಸ್ ಬಿಟ್ರು ಕೂಡ ತಗೊಂಡ್ ಬಂದು ಒಂದ್ ಕಡೆ ಹಾಕೋದಿಕ್ಕೆ ಶಾಪಿಂಗ್ ಮಾಲ್ ಮಾಡಿಲ್ವಾ? ನಂದೇ ಇದೆ ಬಾ ಗುರು ಶಾಪಿಂಗ್ ಮಾಲ್. ಒಂದೇ ಒಂದು ಕಮೆಂಟ್ ಹಾಕಿ ಸಾಕು. ನೀವೇನಾದ್ರೂ ಕಮೆಂಟ್ ಹಾಕಿ, ಒಂದೇ ಒಂದು ಕಮೆಂಟ್ ಹಾಕಿ ಸಾಕು, ನನ್ನ ಶಾಪಿಂಗ್ ಮಾಲ್ ಡೈರೆಕ್ಟ್ ಆಗಿ ನಿಮ್ಮ ಡಿಎಂ ಗೆ ಬಂದ್ ಬಿದ್ದಿರುತ್ತೆ. ಇನ್ನು ಟ್ರಿಕ್ ನಂಬರ್ 3, ನೀವು ಈ ವೆಬ್ಸೈಟ್ ಗೆ ಬಂದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡ್ ಬಂದು ಇಲ್ಲಿ ಪೇಸ್ಟ್ ಮಾಡಿದ್ರಿ ಅಂತಂದ್ರೆ ಯಾವ ಪ್ಲಾಟ್ಫಾರ್ಮ್ ಗಳಲ್ಲಿ ಈ ಪ್ರಾಡಕ್ಟ್ ರೇಟ್ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲೇ ತೋರಿಸುತ್ತೆ ಗುರು. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕಡಿಮೆ ರೇಟ್ ಇದೆಯೋ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬಹುದು. ಲೈಕ್ ನಿಮ್ ಮುತ್ತಾತ ಬಂದು ಹೊಡಿತಾನ ಒಡ್ಡಿ ಗುರು ಲೈಕ್. ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ, ಮತ್ತೆ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಫಾಲೋ ಮಾಡ್ಕ ಗುರು. ಮಾಡ್ಕ